ಸರ್, ಇತ್ತೀಚಿನ ದಿನಗಳಲ್ಲಿ ಮಾನವೀಯತೆ ಅನ್ನೋದು ಕಾಣ್ತಾ ಇಲ್ಲ. ಅಂತಹ ಒಂದು ಕಾಲಘಟ್ಟದಲ್ಲಿ ಮಾನವೀಯತೆಯಿಂದ ಇವತ್ತು ಕಣ್ಣಿನ ದೃಷ್ಟಿಕೋನದಲ್ಲಿ ಇರುವಂಥ ಜನರಿಗೆ ತಾವು ಕಣ್ಣಿನ ಚೆಕಪ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಇವಾಗ ಈ ಕಾಲದಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಯಾವ ಒಂದು ವ್ಯವಸ್ಥೆನೂ ಸರಿಯಲ್ಲ ಅಂತ ನಾವು ದ್ರಾವಿಡ ಸ್ವಾಭಿಮಾನಿ ಸೇನೆ ವತಿಯಿಂದ ಸಂಘಟನೆಯಲ್ಲಿ ಕೆಲವರು ಕಡು ಬಡವರು ಇರ್ತಾರೆ, ಅವರಿಗೆ ಒಂದು ಶಾಸ್ತ್ರ ಚಿಕಿತ್ಸೆ ಮಾಡೋಕ್ಕೆ ಕೂಡ ಅವ್ರ ಹತ್ರ ಹಣ ಇರೋದು. ಅದಕ್ಕೋಸ್ಕರ ನಾವು ಬಂದು ಒಂದು ಸಂಘಟನೆ ವತಿಯಿಂದ ನಾವು ಒಂದು ಕಣ್ಣಿನ ತಪಾಸಣೆ ಹಾಗೂ ಶಾಸ್ತ್ರ ಚಿಕಿತ್ಸೆ ಉಚಿತವಾದ ಕನ್ನಡಕವನ್ನು ನೀಡಬೇಕಾಗಿ ಇವತ್ತು ಒಂದು ಕ್ಯಾಂಪ್ ಇಟ್ಟು ನಮ್ಮ ರಾಮಸ್ವಾಮಿ ಪಾಲ್ಯ PHD ಕ್ವಾರ್ಟರ್ಸಲ್ಲಿ ಒಂದು ಬಡ ಕುಟುಂಬದವರು ವಾಸಿಸ್ತಾ ಇದ್ದಾರೆ. ಅವರಿಗೆ ಒಂದು ಒಳ್ಳೆಯ ಉಪಯೋಗ ಆಗಲಿ ಅಂತ ನಾವು ಮತ್ತೆ ಓಕೆ ಸರ್. ಆಮೇಲೆ ಇವಾಗ ದ್ರಾವಿಡ ಸ್ವಾಭಿಮಾನಿ ಸಂಘಟನೆಯಿಂದ ಉಚಿತ ನೇತ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದೀರ. ಇವಾಗ ಜನರಿಗೆ ಈ ಥರ ಸೇವೆ ಮನೋಭಾವನೆ ನಿಮ್ಗೆ ಹೆಂಗೆ ಬಂತು? ಯಾವುದೋ ಒಂದು ರಾಜಕೀಯವಾಗಲಿ ಯಾವುದೋ ಒಂದು ಬಳಕೆ ತೆಗೆದು ಸಾಮಾಜಿಕ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಯಾಕಂದರೆ ಜನರ ಸೇವೆ ಜನಾರ್ದನ ಸೇವೆ ನಿಟ್ಟಿನಲ್ಲಿ ಜನರ ಸೇವೆ ಮಾಡ್ತಾ ಇದ್ದಾರೆ. ಈ ಒಂದು ಸದ್ಗುಣ ನಿಮ್ಗೆ ಹೆಂಗೆ ಬಂತು? ಇವಾಗ ಕೆಲವೊಂದು ಸನ್ನಿವೇಶದಲ್ಲಿ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಒಂದು 20-25 ವರ್ಷಗಳ ಮುಂದೆ. ನಂತರ ಯಾರು ಇನ್ನು ಮುಂದೆ ಆ ಥರ ಒಂದು ಕೆಲಸನೇ ಆಗದೆ ಇರೋ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ನಂತರ ಕಷ್ಟಪಡೋ ಥರ ಯಾರು ಇರಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಸನ್ನಿವೇಶದಲ್ಲಿ ಎಲ್ಲರನ್ನೂ ಬಡ ಕುಟುಂಬರಿಗೆ ಹೆಲ್ಪ್ ಮಾಡಬೇಕು, ಯಾರಿಂದನೂ ಸಹಾಯ ಪಡಿಬಾರ್ದು, ಬಡವ್ರಿಗೆ ಸೀಮಿತ ಆಗಬೇಕನ್ನಂತ ನಾನು ಒಂದು ಸಂಘಟನೆ ಕಟ್ಟಿ ಬಡವ್ರಿಗೋಸ್ಕರ ನಾನು ಕೆಲಸ ಮಾಡಬೇಕು, ನಾನು ಜೀವನ ಪರ್ಯಂತ ಇದರಲ್ಲೇ ನಾನು ಉಸಿರು ಹೋದ್ರೂ ಹೋಗ್ಬೇಕಂತ ಈ ಸಂಘಟನೆ ಕಟ್ಟಿದ್ದೀನಿ. ಒಟ್ಟಾಗೆ ಜನರ ಸೇವೆ ಮಾಡಿದ್ರೆ ನೀವು ದೈವ ಸೇವೆ ಅಂತ ಭಾವನೆ ತಮ್ಮಲ್ಲಿದೆ. ಖಂಡಿತ. ಯಾಕಂದ್ರೆ ಜನರಲ್ಲೇ ನೀವು ದೇವ್ರು ನೋಡ್ತಾ ಇದ್ದೀರಿ. ಆ ಭಕ್ತಿ ಜನರಲ್ಲಿದೆ. ಜನರ ಸೇವೆ ಮಾಡಿದ್ರೆ ಮಾತ್ರ ದೈವ ಭಕ್ತಿ ಅಂತ ತಮ್ಮ ಭಾವನೆ. ಖಂಡಿತ. ತುಂಬಾ ಒಳ್ಳೆ ಸದ್ಗುಣ ಸರ್. ಯಾಕಂದ್ರೆ ಜನ ಸೇವೆ ಜನಾರ್ದನ ಸೇವೆ ಎಂಬ ಕೆಲಸದಲ್ಲಿ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಇದೇ ನೀವು ಮುಂದುವರಿಸಿ. ಖಂಡಿತವಾಗ್ಲೂ ನಿಮಗೆ ಪ್ರಕೃತಿ ಒಂದು ಧರ್ಮ ಅನ್ನೋದು ಇದೆ, ಅದು ಖಂಡಿತ ಬೆಂಬಲ ಕೊಡುತ್ತೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಧನ್ಯವಾದ. ಅಮ್ಮ ಹೆಂಗ್ ನೋಡ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ? ಕನ್ನಡಿಗೆ ಬರ್ಕೊಟ್ಟಿದ್ದಾರಾ? ಇಲ್ಲ, ಕರ್ನಾಟಕ ಕೊಟ್ಟಿದ್ದಾರೆ, ಉಚಿತವಾಗಿ ಕೊಟ್ಟಿದ್ದಾರೆ, ಉಚಿತ ಸೇವೆಯಾಗಿ ಮಾಡಿದ್ದಾರೆ. ಏನು ಕಾಸನ್ನು ತಗೊಂಡಿಲ್ಲ. ಓಕೆ, ಒಳ್ಳೆ ಬಂದಾಗ ಏನಾಯ್ತು ನಿಮಗೆ? ತುಂಬ ಸಂತೋಷ ಆಯಿತು. ಎಲ್ಲ ನಿಮ್ಮ ಆಶೀರ್ವಾದ ಇವರಿಗೆಲ್ಲ ಇದ್ದೇ ಇರ್ತದೆ, ದೊಡ್ಡವರ ಆಶೀರ್ವಾದ. ಓಕೆ, ಥ್ಯಾಂಕ್ ಯು ತಲೆ. ಇಲ್ಲಮ್ಮ, ಸಂತೋಷ. ಹೇಳಿ ಅಕ್ಕ. ಹ್ಞೂ, ಓಕೆ ಓಕೆ. ಒಳ್ಳೆ ಜನರಿಗೆ ಸೇವೆ, ಒಳ್ಳೆ ಸೇವೆ ಮಾಡ್ತಿದ್ದಾರೆ. ಸಿಸ್ಟರ್ ಹೇಳಿ ಸಿಸ್ಟರ್, ಯಾವ ರೀತಿಯಾಗಿ ಸೇವೆ ಮಾಡ್ತಾ ಇದ್ದಾರೆ ಸಂಘಟನೆಯವರು? ಚೆನ್ನಾಗಿ ಚೆಕ್ ಮಾಡಿದ್ರು, ಚೆನ್ನಾಗಿ ಕನ್ನಡ ಕೊಟ್ಟಿದ್ದಾರೆ. ಕನ್ನಡ ಅಷ್ಟು ಬರಲ್ಲ, ಪರವಾಗಿಲ್ಲ, ಕನ್ನಡದಲ್ಲಿ ಹೇಳಿ, ಪರವಾಗಿಲ್ಲ, ಪರವಾಗಿಲ್ಲ. ತುಂಬ ಥ್ಯಾಂಕ್ಸ್, ಹೆಲ್ಪ್ ಮಾಡಿದ್ದಕ್ಕೆ ತುಂಬ. ನಮ್ಮ ಎಂದ ಮಾದರಿ ಇವಾಗ ಅವ್ರಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವಾಗ ಅದು ಮಾತಲ್ಲಿ ಹತ್ರ ಬರಬೇಕು, ಫ್ರೀ ಆಪರೇಷನ್ ಮಾಡಿ ನಾವೆಲ್ಲ ಕೇರ್ ಮಾಡ್ತೀವಿ ಹೇಳಿದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ. ದೇವ್ರ ಥರ ಸೇವೆ ಮಾಡ್ತಾರೆ, ಅದಕ್ಕೆ ನಾವು ನಂಬಿಕೊಂಡು ಇಲ್ಲಿ ಬಂದಿದ್ದೀವಿ. ಓಕೆ ಓಕೆ. ಇಷ್ಟು ಸ್ನೇಹಿತರೆ, ಯಾಕಂದರೆ ಒಳ್ಳೆಯ ಒಂದು ಜನರ ಒಂದು ನೋಡಿ, ಇಲ್ಲಿ ಕನ್ನಡಕನ ಕೊಟ್ಟಿದ್ದಾರೆ. ನೋಡಿ, ಕನ್ನಡಕನ ಕೊಟ್ಟಿದ್ದಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರ ಮಾಡ್ತಾ ಇರುವಂಥ ಕಾಲಘಟ್ಟದಲ್ಲಿ ಮಾನವೀಯತೆಯಿಂದ ವೈದ್ಯ ನಾರಾಯಣ ಆರ್ಯನ್ ಅಂತ ದೃಷ್ಟಿಕೋನದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಶಂಕರ ಹಾಸ್ಪಿಟ್ಲ್ ಅವರು. ಅವ್ರಿಗೂ ಸಹ ಒಳ್ಳೆ ನಮ್ಮ ಈ ಒಂದು ಸೇವೆಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅವ್ರಿಗೂ
ಅವ್ರು ಬಂದಿರೋ ಸಿಬ್ಬಂದಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಓಕೆ ಸರ್, ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಸರ್.